ಇವತ್ತು ನಾವು 4ನೇ ತರಗತಿಯ ಕಲಿ ಕನ್ನಡ ಭಾಗ 1ರ 1000 ಕಂಬಗಳಾಗೋಣ ಎನ್ನುವಂಥ ಪದ್ಯದ ಬಗ್ಗೆ ಇವತ್ತು ನಾವು ನೋಡೋಣ. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ. ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಇಲ್ಲಿ ಏನು ಮಾಡಿದ್ದಾರೆ ಕವಿ, ಭರತ ಮಾತೆ ಅಂತಂದರೆ ತಾಯಿ. ಮಂದಿರಕ್ಕೆ ಮೀನ್ಸ್ ದೇವಸ್ಥಾನ, ಟೆಂಪಲ್. 1000 ಕಂಬಗಳಾಗೋಣ. ಕಂಬ ಮೀನ್ಸ್ ಪಿಲ್ಲರ್ಸ್. ಕಂಬಗಳಾಗೋಣ. ಭರತ ಭೂಮಿಯ ರಕ್ಷಣೆಗೆ, ಭರತ ಭೂಮಿಯ ರಕ್ಷಣೆಗೆ, ರಕ್ಷಣೆ ಅಂತಂದರೆ ಪ್ರೊಟೆಕ್ಟ್. ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಇಲ್ಲಿ ಮಾಡಬೇಕು, ಕೋಟಿ ಸೈನಿಕರು ಮೀನ್ಸ್ ಸೋಲ್ಜರ್ಸ್, ಸೈನಿಕರಾಗೋಣ ಎಂದು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ವಿಶ್ವ ಜೀವನವೇ ನಮ್ಮ ಜೀವನವು, ವಿಶ್ವ ಜೀವನವೇ ನಮ್ಮ ಜೀವನವು. ವಿಶಾಲ ಹೃದಯಗಳಾಗೋಣ, ವಿಶಾಲ ಹೃದಯಗಳಾಗೋಣ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಸಾಧನೆ ಸಫಲತೆ ಹಂಚೋಣ, ಸಾಧನೆ ಸಫಲತೆ ಹಂಚೋಣ. ಇಲ್ಲೇನು ಮಾಡಿದ್ದಾರೆ, ವಿಶ್ವ ಜೀವನವೇ ನಮ್ಮ ಜೀವನವು. ವಿಶ್ವ ಅಂತಂದರೆ ನಮ್ಮ ವಿಶ್ವ ಜೀವನವು, ನಮ್ಮ ಜೀವನವು ಅಂದರೆ ವಿಶ್ವ ಜೀವನವೇ ನಮ್ಮ ಜೀವನವು ಎಂಬುದನ್ನಾಗಿ ಹೇಳಿದ್ದಾರೆ. ವಿಶಾಲ ಹೃದಯಗಳಾಗೋಣ. ನಮ್ಮ ಒಂದು ಮನಸ್ಸೇನಾಗಿರಬೇಕು, ವಿಶಾಲದಿಂದ ಹೃದಯಗಳಿಂದ ಕೂಡಿರಬೇಕು. ನಾವು ವಿಶಾಲ ಹೃದಯಗಳಾಗೋಣ. ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ, ಎಲ್ಲ ದೇಶಕ್ಕೂ ಎಲ್ಲ ಕಾಲಕ್ಕೂ ಅಂತಂದರೆ ಕಾಲ ಮೀನ್ಸ್ ಟೈಮ್. ಸಾಧನೆ ಸಫಲತೆ ಹಂಚೋಣ. ಅಲ್ಲಿ ಮಾಡಿರುವಂಥ ಸಾಧನೆಗಳನ್ನು ನಾವು ಹಂಚೋಣ ಅಂತ ಹೇಳಿದ್ದಾರೆ. ಸ್ವಾಭಿಮಾನದ ಸ್ವಾರ್ಥಕ ಬದುಕಿನ, ಸ್ವಾಭಿಮಾನದ ಸ್ವಾರ್ಥಕ ಬದುಕಿನ ಮಾನವತೆಯನ್ನು ಮರೆಯೋಣ. ಏನು ಮಾಡಿದ್ದಾರೆ ಇಲ್ಲಿ, ಸ್ವಾಭಿಮಾನದ ಸ್ವಾರ್ಥಕ ಬದುಕಿನ ಮಾನವತೆಯನ್ನು ಮೆರೆಯೋಣ. ಅಲ್ಲಿ ನಾವು ಸ್ವಾಭಿಮಾನದ ಒಂದು ಸ್ವಾರ್ಥಕ ನಿಷ್ಕಲ್ಮಶವಾದ ಒಂದು ಸ್ವಾರ್ಥಕ ಬದುಕಿನ ಮಾನವತೆಯನ್ನು ನಾವು ಏನು ಮಾಡಬೇಕು, ಅಲ್ಲಿ ಮೆರೆಯೋಣ ಅಂತ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಒಂದೇ ಮನದ ಒಂದೇ ಧ್ವನಿಯ, ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ. ಒಂದೇ ಮನದ ಒಂದೇ ಧ್ವನಿಯ ರಾಷ್ಟ್ರವ ಕಟ್ಟುತ್ತ ನಲಿಯೋಣ ಅಂತಂದರೆ ಏನು ಮಾಡಿದ್ದಾರೆ, ಬಗೆ ಬಗೆಯ ಬಣ್ಣದ ಹೂದಳದಂತೆ ವೈವಿಧ್ಯವನ್ನು ಬೆಳೆಸೋಣ. ಇಲ್ಲಿ ಏನು ಮಾಡಿದ್ದಾರೆ, ಒಂದೇ ಮನದ ಒಂದೇ ಧ್ವನಿಯ, ಒಂದೇ ಮನದ ಒಂದೇ ಧ್ವನಿ. ಒಂದೇ ಧ್ವನಿ ಅಂತಂದರೆ ಒಂದೇ, ಎಲ್ಲರೂ ಒಂದೇ. ರಾಷ್ಟ್ರವ ಕಟ್ಟುವ ನಲಿಯೋಣ. ನಾವೆಲ್ಲರೂ, ಎಲ್ಲ ಮಾನವರು ಒಂದೇಯಿಂದ ಒಗ್ಗಟ್ಟಿನಿಂದ ಏನು ಮಾಡಬೇಕು, ನಾವು ರಾಷ್ಟ್ರವನ್ನು ಕಟ್ಟುತ್ತಾ ನಲಿಯೋಣ. ಒಂದು ಸುಖ ಸಂತೋಷದಿಂದ ನಾವು ಬಾಳೋಣ ಎಂಬುದನ್ನಾಗಿ ಇಲ್ಲಿ ಹೇಳಿದ್ದಾರೆ. ಬಗೆ ಬಗೆಯ ಬಣ್ಣದ ಹೂದಳದಂತೆ, ಬಗೆ ಬಗೆಯ ಬಣ್ಣದ ಹೂದಳದಂತೆ ಏನು ಮಾಡಿದರೆ, ಬಗೆ ಬಗೆಯ ನಾವು ಬಣ್ಣಗಳನ್ನು ಹೊಂದಿರುವಂಥ ಹೂಗಳನ್ನು ನಾವು ಕಾಣುವಂತೆ ವೈವಿಧ್ಯವನ್ನು ಬೆಳೆಸೋಣ. ನಮ್ಮಲ್ಲಿ ಏನು ಮಾಡಬೇಕು, ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಣಬೇಕೆಂಬುದನ್ನಾಗಿ ಹೇಳಿದ್ದಾರೆ. ಸಮತೆಯ ದೀಪ ಬೆಳಗೋಣ, ಸಮತೆಯ ದೀಪ ಬೆಳಗೋಣ. ಪ್ರೀತಿ ಮಮತೆಗಳ ಬಿತ್ತೋಣ. ಸಮತೆಯ ದೀಪ ಬೆಳಗೋಣ, ಪ್ರೀತಿ ಮಮತೆಗಳ ಬಿತ್ತೋಣ. ದ್ವೇಷ ಅಸೂಯೆ ತೊರೆಯೋಣ, ಬಲಿಷ್ಠ ಭಾರತ ಕಟ್ಟೋಣ. ಇಲ್ಲಿ ಏನು ಮಾಡಿದ್ದಾರೆ, ಮಮತೆಯ ದೀಪ ಬೆಳಗೋಣ. ಮಮತೆ ಅಂತ ಅಂದರೆ ಒಂದು ಪ್ರೀತಿ, ಮಮತೆಯ ಒಂದು ದೀಪ ಮೀನ್ಸ್ ಲ್ಯಾಂಪನ್ನು ಬೆಳಗೋಣ, ಹಚ್ಚೋಣ. ಪ್ರೀತಿ ಮಮತೆಗಳ ಒಂದು ಬಿತ್ತೋಣ. ಪ್ರೀತಿ ಮೀನ್ಸ್ ಒಂದು ನಿಷ್ಕಲ್ಮಶವಾದ ಒಂದು ಪ್ರೀತಿ ಮಮತೆಯನ್ನು ಏನು ಮಾಡೋಣ, ನಾವು ಬಿತ್ತೋಣ. ಮನುಷ್ಯರಲ್ಲಿ ನಾವು ಏನು ಮಾಡಬೇಕು, ನಿಷ್ಕಲ್ಮಶವಾದ ಒಂದು ಪ್ರೀತಿ ಮಮತೆಗಳನ್ನು ನಾವೇನು ಮಾಡಬೇಕು, ಬಿತ್ತಬೇಕು. ಮನುಷ್ಯರಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂಥ ಬಾಂಧವ್ಯವನ್ನು ಬೆಳೆಸಬೇಕು.
ದ್ವೇಷ ಅಸೂಯೆ ತೊರೆಯೋಣ. ನಮ್ಮಲ್ಲಿರುವಂಥ ದ್ವೇಷ ಅಸೂಯೆಗಳನ್ನೆಲ್ಲ ತೊರೆದು ಬಿಟ್ಟು ಬಲಿಷ್ಠ ಭಾರತ ಕಟ್ಟೋಣ. ಒಂದು ಬಲಿಷ್ಠವಾದ ಒಂದು ಭಾರತವನ್ನು ನಾವು ಏನು ಮಾಡಬೇಕು, ಕಟ್ಟೋಣ ಎಂಬುದನ್ನಾಗಿ, ನಾವು ಒಂದು ಸ್ಟ್ರಾಂಗ್ ಒಂದು ಭಾರತವನ್ನು ನಾವು ಕಟ್ಟೋಣ ಎಂಬುದನ್ನಾಗಿ ಕವಿ ತನ್ನ ಸಾಲುಗಳ ಮೂಲಕ 1000 ಕಂಬಗಳಾಗೋಣ ಎಂಬ ಈ ಪದ್ಯವನ್ನು ಬರೆದವರು ಆನೇಕಲ್ ಕೃಷ್ಣಮೂರ್ತಿ ಕಾಟಿ ಅವರು. ಇವಾಗ ಈ ಪೊಯಮ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.